ಹೂವಳ್ಳಿ ಗ್ರಾಮದಲ್ಲಿ 3ನೇ ವರ್ಷದ ತಿರುಮಲ ತಿರುಪತಿ ದೇವಸ್ಥಾನ ಟಿಟಿಡಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಸಮಾಜ ಸೇವಕರು, ಜನರ ಪರ ಅಭಿವೃದ್ಧಿಯ ಸ್ವಯಂ ಪ್ರೇರಿತ ಚಿಂತಕರು ಶ್ರೀಮತಿ ವೆಂಕಟಲಕ್ಷ್ಮಮ್ಮ ಮತ್ತು ಶ್ರೀ ಹೂವಳ್ಳಿ ಕೃಷ್ಣಪ್ಪ ಹಾಗೂ ಶ್ರೀಮತಿ ಚೈತ್ರಾ ಎಸ್ ಹಾಗೂ ಹೂವಳ್ಳಿ ಅಂಬರೀಶ್ ಕುಟುಂಬದವರಿಂದ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ಪ್ರತಿ ವರ್ಷವೂ ಸಂಭ್ರಮ ಆಚರಣೆ, ಸಮಸ್ತ ಜನತೆಗೆ ಹಾಗೂ ಎಲ್ಲ ಕುಟುಂಬಗಳ ನೆಮ್ಮದಿ ಜೀವನ, ಆರೋಗ್ಯ ಹಾಗೂ ಮಕ್ಕಳ ವಿದ್ಯಾಭ್ಯಾಸ ಎಲ್ಲ ರೀತಿಯ ಪ್ರತಿಫಲ ಸಿಗಲೆಂದು ತಿರುಮಲ ತಿರುಪತಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸ ಕಲ್ಯಾಣೋತ್ಸವ ದೇವರ ಕೃಪೆ ಆಶೀರ್ವಾದ ಪ್ರತಿಯೊಬ್ಬರಿಗೂ ಪ್ರತಿ ಕುಟುಂಬಕ್ಕೂ ಶುಭ ಸಿಗಲೆಂದು ಬಯಸಿದ್ರು. ಅದೇ ರೀತಿ ಗೌರವಾನ್ವಿತ ಸ್ವಾಮೀಜಿಯವರು, ಕೈವಾರ ತಾತಯ್ಯನವರ ಧರ್ಮ ಅಧಿಕಾರಿಗಳು ಹಾಗೂ ವಿದ್ವಾನ್ ಭಾಗವತ್ ಬಾಲಕೃಷ್ಣರವರ ಸಂಸ್ಥೆಯ ಎಲ್ಲ ಗೌರವಾನ್ವಿತರು ಭಾಗವಹಿಸಿದ್ರು. ಅದೇ ರೀತಿ ಸಂಸ್ಕೃತ ಸಂಖ್ಯೆಯ ಎಲ್ಲ ಭಕ್ತಾದಿಗಳು ತೀರ್ಥ ಪ್ರಸಾದ, ತಿರುಪತಿ ಲಡ್ಡು ಹಾಗೂ ಊಟದ ವ್ಯವಸ್ಥೆ ಎಲ್ಲ ಭಕ್ತರಿಗೂ ಹಮ್ಮಿಕೊಂಡಿದ್ದು, ಬಂದಿರುವ ಎಲ್ಲರಿಗೂ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಈ ದಿನ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಸ್ವಾಮೀಜಿರವರು ವಿವಿಧ ಜಿಲ್ಲೆಗಳಿಂದ, ತಾಲೂಕುಗಳಿಂದ, ಬೆಂಗಳೂರು ಗ್ರಾಮಾಂತರ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿದ್ರು. ಎಲ್ಲರಿಗೂ ದೇವರು ಕೃಪೆ ಆಶೀರ್ವಾದ ಸಿಗಲೆಂದು ಹೂವಳ್ಳಿ ಅಂಬರೀಶ್ ಕುಟುಂಬ ಹಾಗೂ ನಾನಪ್ಪನವರ ಕುಟುಂಬ ಶುಭ ಕೋರಿದರು. ಭಕ್ತರ ಸಹಸ್ರ ಸಂಖ್ಯೆಯ ರುಚಿಕರ ಊಟ, ಹುಳ್ಳೂರು ರವಿ ಕ್ಯಾಟರಿಂಗ್ ಸರ್ವಿಸ್ ಜನರ ಮೆಚ್ಚುಗೆಯು, ಜನರಲ್ಲಿ ಮೆರುಗು ತರುವ ಪದಾರ್ಥಗಳು ಎಂದೂ ನೋಡದ ಎಲ್ಲ ಕಾರ್ಯಕ್ರಮಗಳಲ್ಲಿ ಯಶಸ್ಸು ಪಡೆದರು. ಈ ದಿನ ಕಲ್ಯಾಣೋತ್ಸವ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಕೃಷ್ಣಪ್ಪ ಮತ್ತು ಅಂಬರೀಶ್ ಕುಟುಂಬದವರು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. జగాల నేలు దేవర తిరుమల తిరుపతి వాస ఈస అలమేల్ మంగ హృదయ నివాస ఏడు కొండల వెంకటేశ్వర అఖిల జగాల నేలు దేవర. భక్తులందరూ కూడా కలిగించి చాలా 50 మంది భక్తులందరూ కూడా సుఖ సంతోషాలతో ఉండాలని చెప్పేసి, గ్రామం అంతా సుభిక్షంగా ఉండాలని ఇక్కడ కళ్యాణ మహోత్సవాన్ని ప్రతి సంవత్సరం కూడా ఇక్కడ జరపడం జరుగుతోంది. అదేవిధంగా ఈరోజు శ్రీనివాస కళ్యాణం జరిగింది. అందరూ కూడా చాలా 50 మంది భక్తులు వచ్చి ప్రసాదాన్ని తిలకించారు. సమయం ఒక మాట, ఈరోజు ఈ శ్రీనివాసం తాలూకు హూవಳ್ಳಿ గ్రామంలో ఈ కళ్యాణోత్సవం కార్యక్రమం అయింది కదా. ఈ సమస్త జనతే ఈ గ్రామానికి, ఈ చుట్టుముట్టుండే ఒక జనానికి ఈ లోక కళ్యాణం, మీ వేద పురాణాల లోక కళ్యాణకాకి ఈ దేవుడు ఆశీర్వాదం ಯಾವ ರೀತಿ ఇస్తారు? భక్తులందరికీ కూడా ఈ కళ్యాణ మహోత్సవం వల్ల మనము పూర్వజన్మంలో చేసుకున్న పాపాలన్నీ కూడా పోవడము, మన వంశీకులు చేసుకున్న పాపాలు పోవడం, మనకన్నీ కూడా మంచిగా ఉండడం కోసం ఈ కళ్యాణాన్ని జరుపుకుంటున్నాం. కళ్యాణంలో చాలా చెప్పబడ్డాయి. ఊరి సంక్షేమమే కాదు, గ్రామ సంక్షేమ, లోక కళ్యాణాలను కళ్యాణం జరుగుతుంది. ನಮೋ ವೆಂಕಟೇಶಾಯ. ಈ ಒಂದು ಹೂವಳ್ಳಿ ಗ್ರಾಮದಲ್ಲಿ ಶ್ರೀನಿವಾಸಪುರ ತಾಲೂಕು ಕಸಬಾ ಹೋಬಳಿ ಹೂವಳ್ಳಿ ಗ್ರಾಮದಲ್ಲಿ 3ನೇ ವರ್ಷದ ಕಲ್ಯಾಣೋತ್ಸವ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಲ್ಯಾಣೋತ್ಸವಕ್ಕೆ ಸಹಸ್ರಾರು ಭಕ್ತರು ಆಗಮಿಸಿದ್ದಾರೆ. ಎಲ್ಲರಿಗೂ ನಮ್ಮ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಆಗಲಿ, ವಿದ್ಯಾರ್ಥಿಗಳಿಗಾಗಲಿ ಮತ್ತು ಎಲ್ಲ ಕೆಲಸಗಳು ಸುಲಭವಾಗಿ ಸಾಗಲಿ ಅಂತೇಳಿ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಒಂದು ನಮ್ಮ ಮನೆ ದೇವರು ಸ್ವಾಮಿ ಕಾರ್ಯಕ್ರಮ ನಡೆಸೋದ್ರಿಂದ ನಮ್ಮ ಇಷ್ಟಾರ್ಥ ಕಾರ್ಯಗಳು ಸಿದ್ಧಿ ಆಗ್ತಿದ್ದಾವೆ, ಎಲ್ಲ ಸಿದ್ಧಿ ಆಗಿದ್ದಾವೆ. ಅದಕ್ಕೋಸ್ಕರ ನಾವು ನಮ್ಮ ಮನಸ್ಸು ಇಚ್ಛೆ ನಮ್ಮ ಈ ಕಾರ್ಯಕ್ರಮನ 3 ವರ್ಷದಿಂದ ನಡೆಸ್ಕೊಂಡು ಬಂದಿದ್ದೀನಿ. ಇದು 3ನೇ ವರ್ಷ. ಇನ್ನೂ ಮುಂದೆ ಈ ಭಗವಂತ ನಮಗೆ ಒಳ್ಳೆಯ ಪ್ರಾರ್ಥನೆ ಕೊಡಲಿ, ಇನ್ನು ಮುಂದೆ ನಡೆಸೋ ಥರ ಎಲ್ಲ ವ್ಯವಸ್ಥೆ ಮಾಡಲಿ. ಈ ಒಂದು ವ್ಯವಸ್ಥೆಗೆ ಎಲ್ಲ ನಮಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಕಂಟ್ರೋಲ್ನಲ್ಲಿ ಚಂದು ಅವರು, ಮೀಡಿಯಾ ಮಿತ್ರರು, ನಮ್ಮ ಸಹೋದ್ಯೋಗಿಗಳು ಎಲ್ಲರೂ ಸೇರಿ ನಾವು ನೆರವೇರಿಸಿದ್ದೇವೆ. ಮುಖ್ಯವಾಗಿ ನಮ್ಮ ಕುಟುಂಬದವರು ನನಗೆ ತುಂಬ ಒಳ್ಳೆಯ
ಸಪೋರ್ಟ್ ಕೊಟ್ಟು ಕಾರ್ಯಕ್ರಮ ನಡೆಸಲಿಕ್ಕೆ ಎಲ್ಲರೂ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ನಮ್ಮ ಊರಿನ ಗ್ರಾಮಸ್ಥರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀವಿ. ಎಲ್ಲ ನಮ್ಮ ಸ್ನೇಹಿತರಿಗೂ ಮೀಡಿಯಾ ಮಿತ್ರರಿಗೂ ನಾವು ಧನ್ಯವಾದ ತಿಳಿಸ್ತಾ ಇದ್ದೀವಿ. ಅಂಬರೀಷರ ಒಂದು ಮಾತು, ಈ ದಿನ ಈ ಒಳ್ಳೆ ಗ್ರಾಮದಲ್ಲಿ ಈ ಒಂದು ಕಲ್ಯಾಣೋತ್ಸವದ ಕಾರ್ಯಕ್ರಮ ಪ್ರಯುಕ್ತ ನಿಮ್ಮ ಒಂದು ತಂದೆ ತಾಯಿ ಆಶೀರ್ವಾದ, ಈ ಸುತ್ತಮುತ್ತ ಎಲ್ಲ ಜನರ ಒಂದು ಆಶೀರ್ವಾದ, ವಿಶ್ವಾಸ, ಈ ದಿನ ಈ ಕಾರ್ಯಕ್ರಮ ಈ ಒಂದು ಸತತವಾಗಿ 3 ವರ್ಷ ನಡೆದಂತೆ ಮುಂದಿನ ವರ್ಷದಲ್ಲೂ ಇದೇ ರೀತಿ ಇಷ್ಟು ಮಳೆ ಅದರಲ್ಲಿ ಈ ಜನರು ಈ ಭಕ್ತರಿದ್ದಾರೆ ಅಂದರೆ ಒಂದು ತಂದೆ ತಾಯಿ ಮತ್ತು ನಿಮ್ಮ ಕುಟುಂಬದವರ ಆಶೀರ್ವಾದ ಅಂದರೆ ಒಂದು ತಪ್ಪಾಗಲ್ಲ. ಇದರಲ್ಲಿ ಯಾವ ರೀತಿ ಈ ಭಗವಂತ ನಮಗೆ ಒಳ್ಳೆಯ ಆಶೀರ್ವಾದ ನೀಡಿ ಇದೇ ರೀತಿ ಮುಂದಿನ ವರ್ಷದಲ್ಲೂ ನಾವು ನಡೆಸ್ತೀವಿ. ನಮ್ಮ ಜೀವ ಇರೋವರೆಗೂ ನಡೆಸ್ಬೇಕಂತ ನಾವು ಅಂದ್ಕೊಂಡಿದ್ದೀವಿ. ಅದೇ ರೀತಿ ಆ ಭಗವಂತನ ಆಶೀರ್ವಾದದಿಂದ ನಾವು ನಡೆಸ್ಕೊಂಡು ಹೋಗ್ತೀವಿ. ಇದೇ ಕಾರ್ಯನ 3 ವರ್ಷ ಅಲ್ಲ 30 ವರ್ಷ ಆದರೂ ನಾವು ನಡೆಸ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು. ತಿರುಪತಿ ತಿರುಮಲದಿಂದ ಭಾಸ್ಕರ ಸ್ವಾಮಿಗಳು ಅಂತ ಅವರು ಬಂದು ಇದು 3ನೇ ವರ್ಷ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಈ ಒಂದು ನಮ್ಮ ಹೂವಳ್ಳಿ ಗ್ರಾಮದಲ್ಲಿ ನಮ್ಮ ಗ್ರಾಮಸ್ಥರೆಲ್ಲ ನೆರವಿನಿಂದ ಮತ್ತು ಪತ್ರಕರ್ತರ ನೆರವಿನಿಂದ ಮತ್ತು ಎಲ್ಲ ಫ್ರೆಂಡ್ಸು ಇವರು ಎಲ್ಲ ಸೇರಿ ಈ ಒಂದು ನಾವು ಕಲ್ಯಾಣೋತ್ಸವ ನಡೆಸ್ಕೊಂಡು ಬಂದಿದ್ದೀವಿ. ತುಂಬ ಚೆನ್ನಾಗಾಗಿದೆ. ಇಲ್ಲಿ ವಿಶೇಷವಾಗಿ ಮಾದಾರಿ ಚೆನ್ನೈ ಸ್ವಾಮೀಜಿ ಮತ್ತು ಷಡಕ್ಷರ ಸ್ವಾಮೀಜಿಯವರು ಬಂದು ಆಶೀರ್ವಾದ ಪಡ್ಕೊಂಡ್ರು. ಕೈವಾರ ಕ್ಷೇತ್ರದಿಂದ ಬಾಲಕೃಷ್ಣ ಭಾಗವತರ ಸ್ವಾಮೀಜಿಗಳು ಬಂದಿದ್ದಾರೆ. ಎಲ್ಲ ಮುಖಂಡರು ಎಲ್ಲ ಆಶೀರ್ವಾದ ಪಡೆದು ಒಳ್ಳೆಯದಾಗಲಿ ಅಂತ ನಾವು ಶುಭ ಹಾರೈಸ್ತಾ ಇದ್ದೀವಿ. ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ನಾವೊಂದು ಪಂಚಪಾಂಡವ ಸೇವಾ ಟ್ರಸ್ಟಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿರ್ತಕ್ಕಂಥ ನಮ್ಮ ಅಂಬರೀಷ್ ಅಣ್ಣವರು 100 ವರ್ಷ ಸುಖವಾಗಿ ಬಾಳಲಿ ಅಂತ ಇಷ್ಟಪಡ್ತೀನಿ. ಯಾಕಂದರೆ ಪ್ರತಿ ವರ್ಷ ಇದು ಸತತವಾಗಿ 3ನೇ ವರ್ಷ ಈ ಒಂದು ಕಲ್ಯಾಣೋತ್ಸವ ಮಾಡ್ತಿದ್ದಾರೆ. ನಾನೆಲ್ಲರಿಗೂ ಹೇಳೋದಂದರೆ ತಿರುಪತಿಯಲ್ಲಿ ಹೋಗಿ ಒಂದು ಕಲ್ಯಾಣೋತ್ಸವ ನೋಡಬೇಕಾದ್ರೆ ಮಾಡಿಸ್ಬೇಕಾದ್ರೆ 1 ತಿಂಗಳ ಮುಂಚೆ ಬುಕ್ ಮಾಡಬೇಕು. ಇಷ್ಟು ಅಮೌಂಟ್ ಅಂತ ಪೇ ಮಾಡಬೇಕು. ಅದೇ ಥರ ಇಲ್ಲಿ ಫ್ರೀಯಾಗಿ ಎಲ್ಲ ಭಕ್ತಾದಿಗಳು ದರ್ಶನ ಕೊಡ್ತಿದ್ದಾರೆ. ಇದೊಂದು ಮುಖ್ಯವಾದ ಕಾರಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಈ ಒಂದು ಈ ಕಾರ್ಯಕ್ರಮವನ್ನು ಸಕ್ಸಸ್ಫುಲ್ಲಾಗಿ ಏರ್ಪಾಡು ಮಾಡಿರ್ತಕ್ಕಂಥ ನಮ್ಮ ಅಂಬರೀಷ್ ಅಣ್ಣವರು ಅವ್ರ ಫ್ಯಾಮಿಲಿ 100 ವರ್ಷ ಇದೇ ರೀತಿ ಸುಖವಾಗಿ ಬಾಳಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಈ ದಿನ ಈ ಒಳ್ಳೆ ಒಂದು ಕಲ್ಯಾಣೋತ್ಸವ ಕಾರ್ಯಕ್ರಮ ಒಂದು ಪಂಚಪಾಂಡವರು ನಿಮ್ಮ ಒಂದು ವರ್ಷ ಬಂದಿದ್ರಲ್ಲ, ಎಲ್ಲ ದಿನಗಳಲ್ಲಿ ಈ ಭಾಗದ ವ್ಯಾಪ್ತಿ ಜಿಲ್ಲಾ ಮಟ್ಟ ತಾಲೂಕು ಮಟ್ಟದಲ್ಲಿ ಹೀಗೆ ಹಲವಾರು ಕಾರ್ಯಕ್ರಮಗಳು ಭಾಗವಹಿಸಿ ಯಾವ ರೀತಿ ಆ ಕಾರ್ಯಕ್ರಮಕ್ಕೂ ಈ ಕಾರ್ಯಕ್ರಮ ಯಾವ ರೀತಿ ಅನಿಸ್ತಾ ಇದೆ? ಇದೇ ರೀತಿ ಕಾರ್ಯಕ್ರಮಗಳು ತುಂಬ ಮಾಡ್ಕೊಂಡು ಬಂದಿದ್ದಾರೆ. ರೀಸೆಂಟಾಗಿ ನಮ್ಮ ಅಂಬರೀಷ್ ಅಣ್ಣವರು ಒಂದು ಬ್ಲಡ್ ಕ್ಯಾಂಪನ್ನು ಅರೇಂಜ್ ಮಾಡಿದರು. ಸುಮಾರು ಒಂದು 1000 ಜನಕ್ಕೆ ಫ್ರೀಯಾಗಿ ಹೆಲ್ತ್ ಕ್ಯಾಂಪ್ ಪ್ಲಸ್ ಬ್ಲಡ್ ಕ್ಯಾಂಪನ್ನು ಅರೇಂಜ್ ಮಾಡಿದರು. ಇದಕ್ಕೆ ಮುಂಚೆ ಒಂದು ಗಿಡಗಳನ್ನು ಉಳಿಸಿದ್ರು, ಒಂದು 200-300 ಗಿಡಗಳು ಉಳಿಸಿದ್ದಾರೆ. ಕೆಲವು ಅನಾಥ ಮಕ್ಕಳಿಗೆ ದಾನ ಮಾಡಿದ್ದಾರೆ. ಇದೇ ರೀತಿ ಮಾಡ್ಕೊಂಡು ಬಂದರೆ ನನ್ನ ಪ್ರಕಾರ ಇವರು ಒಂದು ಅಭಿವೃದ್ಧಿ ನೋಡ್ತಾ ಇದ್ದಾರೆ. ಮುಂದೆ ಎಲೆಕ್ಷನಲ್ಲಿ ಜಡ್ಪಿ ಆಗಿ ನಿಂತರೂ ಹೇಳೋಕ್ಕಾಗಲ್ಲ. ಸೊ ಅದ್ರ ನಿಂತು ಗೆದ್ದರೂ ಒಂದು ಆಚಾರ ಅನ್ನೋದು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಅಂದ್ರೆ ಮುಂಬರುವ ದಿನಗಳಲ್ಲಿ ಚುನಾವಣೆಗೆ ಆಕಾಂಕ್ಷಿ ಅಂಬರೀಷ್ ಇದ್ದಾರೆ ಅಂತ ಒಂದು ಗತ್ತು. ಚುನಾವಣೆಯಲ್ಲಿ ನಮ್ಮ ಅಂಬರೀಷ್ ಅವ್ರಿಗೆ ಟಿಕೆಟ್ ಕೊಡಲೇಬೇಕು. ಯಾಕಂದ್ರೆ ಇವರು ಒಳ್ಳೆ ಕಾರ್ಯಗಳು ಮಾಡ್ತಿದ್ದಾರೆ. ಈಗ ನಿಂತಿರ್ತಕ್ಕಂಥ ಎಲ್ಲ ಕಾರ್ಪೊರೇಟರ್ ಆಗಿರ್ಬೋದು, ಈ MLA MP ಗಳು, ZP DC ಇವ್ರು ಯಾರು ನಿಂತಿದ್ದಾರೆ, ಇವ್ರು ಯಾರು ಒಂದು ಒಳ್ಳೆ ಕೆಲಸ ಮಾಡಿ ನಾನಿಲ್ಲ ನೋಡೇ ಇಲ್ಲ. ಅದೇ ರೀತಿ ಯಾವ ಆಕಾಂಕ್ಷೆ ಇಲ್ಲದೇ ಒಂದು ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಿದ್ದಾರೆ. ಇವ್ರಿಗೆ ಯಾಕೆ ಟಿಕೆಟ್ ಕೊಡ್ಬಾರ್ದು, ಇವ್ರು ಯಾಕೆ ಗೆಲ್ಬಾರ್ದು, ZP ಇವ್ರು ಯಾಕೆ ಮೆಂಬರ್ ಆಗಬಾರ್ದು, ZP ಮೆಂಬರ್ ಯಾಕೆ ಆಗಬಾರ್ದು ಅನ್ನೋದು ನಮ್ಮ ಇಚ್ಛೆ. ಈ ಗ್ರಾಮಸ್ಥರೆಲ್ಲ ಇದೇ ಕೇಳೋದು. ಒಂದಲ್ಲ ಒಂದು ದಿನ ನಮ್ಮ ಅಂಬರೀಷ್ ZP ನಿಂತ್ಕೊಂತಾರೆ, ಗೆಲ್ತಾರೆ ಅನ್ನೋದು ನಮ್ಮೊಂದು ಆಸೆ. ಹೂವಳ್ಳಿ ಗ್ರಾಮದಲ್ಲಿ ಶ್ರೀದೇವಿ ಭೂದೇವಿ ಕಲ್ಯಾಣೋತ್ಸವವನ್ನು ನಮ್ಮ ನಾನಪ್ಪನವರ ಕುಟುಂಬದ ಸಮ್ಮುಖದಲ್ಲಿ ತೃಪ್ತಿಯಿಂದ ದೇವರನ್ನು ತಂದು ಇದು 3ನೇ ವರ್ಷ ಕಲ್ಯಾಣೋತ್ಸವ ಆಚರಣೆ ಮಾಡ್ತಾ ಇದ್ದೇವೆ. ನಮ್ಮ ಒಂದು ಕುಟುಂಬದಿಂದ ಈ ಒಂದು ಭಾಗದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಇರಲಿ, ಊರಿನವರೆಲ್ಲ ಆರೋಗ್ಯ ಇರಲಿ ಅಂತೇಳಿ ಒಂದು ಮನೋಭಾವನೆ ಇಟ್ಕೊಂಡು ದೇವರ ಕಲ್ಯಾಣೋತ್ಸವವನ್ನು ಮಾಡಿಸ್ತಾ ಇದ್ದೀವಿ. ಇದೇ ಥರ ಅಯ್ಯಪ್ಪನ ಅನುಗ್ರಹದಿಂದ ಪ್ರತಿ ವರ್ಷವೂ ನೆರವೇರಿಸಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಳ್ಳಿ ಅಂತ ವೆಂಕಟೇಶ್ವರನ ಪ್ರಾರ್ಥಿಸ್ತಾ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಪ್ರಸಾದ ವಿನಿಯೋಗ ಮಾಡಿ ಈ ಒಂದು ಕುಟುಂಬವನ್ನು ಆಶೀರ್ವಚನೆ ಮಾಡಿ ಈ ಒಂದು ಕಲ್ಯಾಣೋತ್ಸವವನ್ನು ವೀಕ್ಷಣೆ ಮಾಡಿ ನಮ್ಮ ಎಲ್ಲರಿಗೂ ಶುಭ ಹಾರೈಸ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಪ್ರತಿ ವರ್ಷವೂ ಇದೇ ಥರ ಆ ಪರಮಾತ್ಮನ ಅನುಗ್ರಹ ಇರಲಿ, ನಿಮ್ಮ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಮಾತು ಮುಗಿಸ್ತಾ ಇದ್ದೀನಿ. ಅನಂತ ವೇದ ಶಾಖಾಧ್ಯಾಯಿನಃ ಅಚ್ಯುತ ಪರಬ್ರಹ್ಮಣಃ ಆದಿನಾರಾಯಣಸ್ಯ ನತ್ರಿ ಆಂಗೀರಸ ಬಾರ್ಹಸ್ಪತ್ಯ ಭಾರದ್ವಾಜ ತ್ರಯಾರುಷೇಯ ಪ್ರವರಾನ್ವಿತ ಭಾರದ್ವಾಜ ಸ ಗೋತ್ರೋದ್ಭವಸ್ಯ ಜಗತ್ಕಾರಣಭೂತಸ್ಯ ಮೂಲ ಪ್ರಕೃತಿ ಸಕೀಯಮಾನಸ್ಯ ಗುಣತ್ರಯ ಕರ್ಮಣೋ ಖ್ಯಾತಿವಶಾದುತ್ಪತ್ತಿ ಸ್ಥಿತಿಲಯ ಕಾರಣಭೂತಸ್ಯ ತಿರುಮಲ ತಿರುಪತಿ ವಾಸ ಈಸ
ಸರ್ವಿಸ್ ಅಂತ ಹೇಳ್ಬಿಟ್ಟು ಇಲ್ಲಿ 3ನೇ ವರ್ಷ ಭೂದೇವಿ ಶ್ರೀದೇವಿ ವೆಂಕಟೇಶ್ವರ ಸ್ವಾಮಿ ಕಲ್ಯಾಣೋತ್ಸವ ನಡೆಸ್ತಾ ಇದ್ದಾರೆ. ಹೂವಳ್ಳಿ ಅಂಬರೀಷ್ ಅಂತ ಹೇಳ್ಬಿಟ್ಟು 3ನೇ ವರ್ಷ ಮಾಡ್ತಾ ಇದೀವಿ ನಾವು. ಮೊದಲನೇ ಬಾರಿ 4,000 ಜನ ಸೇರಿದ್ರು, 2ನೇ ವರ್ಷ 3-4,000 ಜನ ಸೇರಿದ್ರು. ಈ ಸತಿ ಮಳೆಯಿಂದಾಗಿ ಸುಮಾರು ಜನ ಬಂದು ಹೋಗ್ತಾ ಇದ್ದಾರೆ. ಸುಮಾರು ಇವಾಗ 2-3 ಸಾವಿರ ತಿದ್ದಿರ್ಬೋದು, ಇನ್ನೂ ಬರ್ತಾ ಇದ್ದಾರೆ. ನಮ್ಮದು ರವಿ ಕ್ಯಾಟ್ರಿಂಗ್ ಸರ್ವಿಸ್ ಅಂತ ಹೇಳ್ಬಿಟ್ಟು ಎಲ್ಲ ಕಡೆನೂ ಅಡುಗೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ಡಿಸ್ಟಿಕ್ ಎಲ್ಲ ಮಾಡ್ತಾ ಇದ್ದೀವಿ. ರವಿ ಕ್ಯಾಂಟ್ರಿಂಗ್ ನಿಮ್ಮ ಈ ಒಂದು ರುಚಿಕರ ಪದಾರ್ಥಗಳು ಈಗಾಗಲೇ ಒಂದು ದೇವಸ್ಥಾನ ಕಾರ್ಯಕ್ರಮದು, ಮದುವೆ ಆಗ್ಬೋದು, ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಹೋಬಳಿನಲ್ಲಿ, ಗ್ರಾಮಗಳಲ್ಲಿ ಯಾವ ರೀತಿ ಅಡಿಗೆ ರುಚಿಕರ ಮಾಡಿ ಒಂದು ಜನರಿಗೆ ನಿಮ್ಮ ಎಷ್ಟು ಪ್ರೋಗ್ರಾಮ್ ಅಲ್ಲಿ ಯಶಸ್ಸಾಗಿದೆ ಸರ್? ಸುಮಾರು ಪ್ರೋಗ್ರಾಮ್ಗಳಲ್ಲಿ ಯಶಸ್ವಿಯಾಗಿದೆ. ಎಲ್ಲ ಕಡೆನೂ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಒಳ್ಳೆ ಚೆನ್ನಾಗಿ ರುಚಿಕರವಾಗಿದೆ ಅಂತ ಹೇಳ್ಬಿಟ್ಟು ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಪರವಾಗಿಲ್ಲ ಸರ್. ಪ್ರತಿಯೊಬ್ಬ ಜನರು ಯಾವುದೇ ಊರಾಗ್ಲಿ ಫೋನ್ ಮುಖಾಂತರ ಮಾಡಿ ನೀವು ರೆಸ್ಪಾನ್ಸ್ ಮಾಡಿ ಆ ಕಾರ್ಯಕ್ರಮಕ್ಕೆ ನೆರವೇರಿಸ್ತೀರಿ? ಹೌದು, ಎಲ್ಲ ಕಡೆನೂ ಫೋನ್ ಮುಖಾಂತರ ಫೋನ್ ಮಾಡ್ತಾರೆ, ಹೋಗಿ ಆ ಕಾರ್ಯಕ್ರಮ ನೆರವೇರಿಸ್ಕೊಂಡು ಬರ್ತೀವಿ. ಥ್ಯಾಂಕ್ ಯು. ಸರ್, ರವಿ ಕ್ಯಾಂಟ್ರಿಂಗ್ ಸರ್ವಿಸ್ ಅಂತ ಹೇಳ್ಬಿಟ್ಟು ನಮ್ಮ ಫೋನ್ ನಂಬರ್ ಬಂದ್ಬಿಟ್ಟು 9740408432. ಈ ನಂಬರ್ ನಮ್ಮದು ಫೋನ್ ನಂಬರ್ ಆಗಿರುತ್ತೆ. ಎಲ್ಲಾದರೂ ಅಡುಗೆ ಕೆಲಸಗಳಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು, ಬಂದು ಮಾಡ್ಕೊಡ್ತೀವಿ. ಶ್ರೀ ಮಹಾಲಕ್ಷ್ಮಿ ಕೌಗಿಲಿಲೋನ ಊಯಲಲೂಗೆ ನಿತ್ಯ ವಸಂತ ಸುಪ್ರಭಾತಮಿದಿ ಸುರುಚಿರನಯನ ಅನಂತ ಶಯನ ಮೇಲುಕೊನುಮಾ. ಜಯ 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 ಶ್ರೀ ವೆಂಕಟರಮಣ, ಜಯ ಜಯ ಮಂಗಾ ಹೃದಯಾಭರಣ, ಕಮಲ ಕಲ್ಯಾಣ ಕರುಣಾಭರಣ, ತಿರುಮಲ ಸದನ ವೆಂಕಟರಮಣ. ಪಚ್ಚ ಕರ್ಪೂರ ಕಸ್ತೂರಿ ಮಿಳಿತ ಆಕಾಶ ಗಂಗಾ ಜಲಮುಲತೋನ ಅಭಿಷೇಕ ಮುಲಿವಿಚೇ ಕೊನು ಸ್ವಾಮಿ ಆನಂದ ನಿಲಯ ಚಲ್ಲನಿ ಸ್ವಾಮಿ. ಜಯ 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 ಶ್ರೀ ವೆಂಕಟರಮಣ, ಜಯ ಜಯ ಮಂಗಾ ಹೃದಯಾಭರಣ, ಕಮಲ ಕಲ್ಯಾಣ ಕರುಣಾಭರಣ, ತಿರುಮಲ ಸದನ ವೆಂಕಟರಮಣ. ನೀ ಕೈ ವಿರಿಸಿನ ಕುಸುಮ ಮುಲಿವಿಗೋ, ನೀ ಕೈ ವೇಚಿನ ಹೃದಯ ಮುಲಿವಿಗೋ, పూలమాలగా కళమున దాల్చే తోమాల సేవా కై కొను దేవా. జయ 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 శ్రీ వెంకటరమణ, జయ జయ మంగా హృదయాభరణ, కమల కళ్యాణ కరుణాభరణ, తిరుమల సదన వెంకటరమణ. భక్తి నిండిన నీ తలపులతో, మధురమైన నీ నామ జపంతో, హృదయం చేసిన నైవేద్యమిదిగో చేకొనవయ్యా తిరుమల వాస. జయ 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 శ్రీ వెంకటరమణ, జయ జయ మంగా హృదయాభరణ, కమల కళ్యాణ కరుణాభరణ, తిరుమల సదన వెంకటరమణ. ఉజ్జగములనే ఏలిన స్వామికి జగములు పాడే నీలాడోల, శ్రీదేవి భూదేవి కౌగిలిలోన శ్రీనివాసుని ఊంజల సేవ. జయ 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 శ్రీ వెంకటరమణ, జయ జయ మంగా హృదయాభరణ, కమల కళ్యాణ కరుణాభరణ, తిరుమల సదన వెంకటరమణ. జయ 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 శ్రీ వెంకటరమణ, జయ జయ మంగా హృదయాభరణ, కమల కళ్యాణ కరుణాభరణ, తిరుమల సదన వెంకటరమణ. స్వర్ణగరుడ వాహనారూఢాయ అజిత్య
ಯೌವನ ಸ್ವಭಾವ ಲಾಭ